ಹೇಳ್ರಪ್ಪ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಆಕ್ಚುಲಿ ಬಂದು ಕಿಚನ್ ಕ್ಲೀನ್ ಮಾಡ್ತಾ ಅವಳು ಅವಳಿಗೆ ಮೆಟ್ಟಲ್ ಕಸ್ಕೊಂಡು ಇಡ್ತೀನಿ. ನಮ್ ಚಂದ್ರಪ್ಪನ ಭಾಷೆಲಿ ಮಾತಾಡು. ಅಯ್ಯೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ನಮ್ಮ ಊರಿಗೆ ಬಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಕೋಣೆಯ ಅದು ಹಲ್ಗೆಗಳೆಲ್ಲ ಗಲೀಜಾಗಿದ್ವು ಅಂತೆ ನಮ್ ತಾತನ್ ತಿಥಿ 12ನೇ ತಾರೀಕು. ಅದಕ್ಕೆ ಬಂದು ಮುಚ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೈಟಿ ಹಾಕೊಂಡು ಹೆಂಗ್ ತಿಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನ್ ಬಟ್ಟೆ ಏನಾರ ಹಾಕಬಿಟ್ರೆ ನಮ್ಮವ್ವ ಎಕಡ ತಗ ನಡೀತಾಳೆ ಊರ್ ಸುತ್ಕೊಂಡು ಬಂದು ಅದಕ್ಕೆ ನೈಟಿ ಹಾಕೊಂಡು ಉಚ್ತಾ ಇದ್ದೀನಿ. ಹುಡ್ಗನು ಒಸಿ ನೋಡ್ಲಿ, ಖುಷಿ ಪಡ್ಲಿ, ಎತ್ತಿ ತೋರ್ಸವ್ವ ಮುಖವ. ಇನ್ನೊಂದು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಕೊಡ್ತಾ ಬಿದ್ದಿರು ಪದೇ ಪದೇ ಕೇಳಕ್ಕಾಗಲ್ಲ ನನ್ಗೆ. ಒಂದ್ ಸ್ಟೆಪ್ ಡೈರೆಕ್ಟ್. ಏನ್ ಕೆಂಚ ಸಮಾಚಾರ ಇಷ್ಟು ದೂರ ಬಂದಿದ್ದು? ಸಾಹಿತ್ಯನು ಅರ್ಥ ಮಾಡ್ಕೋ. ಬುದ್ಧ ಬರ್ಲಿಲ್ಲ ಇನ್ನ ನಿದ್ದದಲ್ಲಿ ಹಿಡ್ಕೊಳಕ್ಕೆ. ಬೇವ್ರು ಸುರಿಸಿ ಸಂಪಾದನೆ ಮಾಡಿದ್ರೆ ಗೊತ್ತಾಗಿರೋದು ಹಣದ ಬೆಲೆ ಏನು ಅಂತ. ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಯ್ಕೆ ಕಣೋಗು. ಯಾವಾಗ ಅರ್ಥ ಮಾಡ್ಕೋತೀಯ? ಎಲ್ಲ ಅಂತಾರೆ ಆಂಟಿ ಆಂಟಿ ಅಂತ. ನೀ ನೋಡಿದ್ರೆ ಇನ್ನ ಇದ್ರಲ್ಲೇ ಇರ್ಸಿದ್ಯಲ್ಲೋ. ಎಲ್ಲ ಆರ್ನೋ ಬಿಟ್ಟು ನಿಂತ್ಕೊಂಡ. ಯಾವಾಗ ಕೊಡ್ತೀಯ ಭಾಗ್ಯ? ಹೊಡಿರಿ ಆ ಸೊಳ್ಳೆ ಮಕ್ಕನಕ್ಕ. ಕೊಡ್ತೀಯ ಸೌಭಾಗ್ಯ? Why? I don't understand. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾ, ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೇ. ಪ್ರತಿ ಜನ್ಮ ಜನ್ಮದಲ್ಲಿ ಆಡ್ತೀಯಾ? ನಿನ್ನ ಕಾಯುತ್ತಲೇ ಇರುವೆ. ಪ್ರೇಮಲೋಕದಿಂದ ಬಂದ ರಣಧೀರ ನೀನು. ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮಗೆ ಆಗ್ತಾ ಇಲ್ಲ. ಸಾವಿರ ಸುಳ್ಳು ಹೇಳೋ ಪ್ರಳಯ ಅಂತ ಕಾಣು. ಹೌದಲ್ವೇ? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಮ. ಆಹಾ, ಬೊಂಬಾಟ್ ಹೇರ್ ಸ್ಟೈಲ್.